So in this equal phase method, so you got the angle, okay, that is a triggering angle. We can call it as a triggering angle. At what angle your pulse will start. Okay, so ನೀವು ಎಲ್ಲಿ ಫೇಸ್ ಡಿಲೇ ಅಂತ ಮೆನ್ಷನ್ ಮಾಡ್ತೀರಿ ಗೊತ್ತಾ? ಓಕೆ, ಒಂದು ಪಲ್ಸ್ ಅಲ್ಲಿ ಫೇಸ್ ಡಿಲೇ ಅಂತ ಇರುತ್ತೆ, ಅಂದ್ರೆ ಎಷ್ಟು ಟೈಮ್ ಡ್ಯೂರೇಷನ್ ಆದಮೇಲೆ ನಿಮ್ಮ ಪಲ್ಸ್ ಸ್ಟಾರ್ಟ್ ಆಗಬೇಕು ಅನ್ನೋದಕ್ಕೆ. ಓಕೆ, ಸೊ ಫಾರ್ ದಟ್ ಪರ್ಪಸ್ ಯು ನೀಡ್ ಟು ಫೈಂಡ್ ದಿಸ್ triggering angle. Okay, similarly, if you consider the time domain, so if your overall cycle is of 0.2 second, you need to split it into 10 times. Okay, so 0.02 divided by 10 is equal to 0.002. Okay, then again 0.002 plus 0.002 is equal to 0.004. So this will be added with the previous one, we'll got 0.06. This will be added with the previous one. Okay, like this up to the final value become 0.02. Okay, so this is how you can build the table. Okay, the main task is to which signal should turn on. ಹೌದಾ, ಏನ್ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋದು ಇಲ್ಲಿ. ಹೌದಾ, ಈ ಪಾರ್ಟ್ ಅಲ್ಲಿ ಈಗ ಲೆಟ್ ಅಸ್ ಕನ್ಸಿಡರ್, ಸೊ ದಿಸ್ ಇಸ್ ದ ಪಾಸಿಟಿವ್ ವೋಲ್ಟೇಜ್. ಹೌದಾ, ಪಾಸಿಟಿವ್ ಈ 1 ವೋಲ್ಟ್ ಇದೇನು ಯೆಲ್ಲೋ ಕಲರ್ ಅಲ್ಲಿ ಇಂಡಿಕೇಟ್ ಮಾಡಿದ್ದೀನಿ ಅಂದ್ರೆ, ಸೊ ದಿಸ್ ಪಾರ್ಟ್ ವಿಲ್ ಬಿ ಕಂಟಿನ್ಯೂಸ್ಲಿ ಆನ್ ಫ್ರಮ್ ಹಿಯರ್ ಟು ಹಿಯರ್, ದಟ್ ಈಸ್ ಕಂಟಿನ್ಯೂಸ್ಲಿ ಆನ್. ದಟ್ ಮೀನ್ಸ್ ಫ್ರಮ್ 0.02 ಸೆಕೆಂಡ್ಸ್ ಆನ್ವರ್ಡ್ಸ್, 0.02 ಸೆಕೆಂಡ್ ಆದ್ಮೇಲೆ ಕಂಟಿನ್ಯೂಸ್ ಆನ್ ಆಗಿರುತ್ತೆ ಎಲ್ಲಿ ತನಕ, ಅಪ್ ಟು 0.08 ತನಕ. ಸೊ ರಿಮೈನಿಂಗ್ ವಿಲ್ ಬಿ ಆಫ್ ಕಂಡೀಷನ್. Okay, so there are totally how many samples? 10 samples. Okay, ಇಲ್ಲಿಂದ ನೀವು ಕನ್ಸಿಡರ್ ಮಾಡ್ತಾ ಇದ್ರೆ 10 ಸ್ಯಾಂಪಲ್ಸ್ ಇದೆ. ಅದರಲ್ಲಿ ನೀವು ಈಕ್ವಲ್ ಆಗಿ ನೀವು ಡಿವೈಡ್ ಮಾಡ್ತಾ ಇದ್ರೆ ಎಷ್ಟು ಸ್ಯಾಂಪಲ್ ಆನ್ ಪೀರಿಯಡ್ ಅಲ್ಲಿ ಇದೆ? 1 ಸ್ಯಾಂಪಲ್, 2 ಸ್ಯಾಂಪಲ್ ಅಂಡ್ 3 ಸ್ಯಾಂಪಲ್. ಓಕೆ, 3 ಸ್ಯಾಂಪಲ್ಸ್ ಅಂತಂದ್ರೆ ನಾನು 30% ಅಂತ ಕನ್ಸಿಡರ್ ಮಾಡ್ಬೋದಾ? ಓಕೆ, ಸೊ ದೆನ್ ಯುವರ್ ಪಲ್ಸ್ ವಿಲ್ ಬಿ ಆನ್ ಫಾರ್ 30%. ಸೊ ಡ್ಯೂಟಿ ರೇಷಿಯೋ ಅಂತ ಏನಂತೀವಿ, ಯುವರ್ ಡ್ಯೂಟಿ ರೇಷಿಯೋ ಇಸ್ 30%. 30% is on and remaining 17% will be off condition. Okay, so under that, so you can assign the time delay. ಅಂದ್ರೆ ಸೊ ಈ ಪಾಯಿಂಟ್ ಏನಿದೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಈ ಪಾಯಿಂಟ್ 0 ಇಂದ ಸ್ಟಾರ್ಟ್ ಆಗ್ತಿತ್ತು ಅಂದಾಗ ನೀವು ಟೈಮ್ ಡಿಲೇನ ಇನಿಷಿಯಲೈಸ್ ಮಾಡೋ ಅವಶ್ಯಕತೆ ಬರಲ್ಲ. ಓಕೆ, but I am in this equal phase method, so I already consider 0 voltage also one level. So in that case you need to add a phase delay. ಈ ಗ್ಯಾಪ್ ಕಾಣಿಸ್ತಾ ಇದೆನಾ? Yes sir. So in this case you need to assign a phase delay of 0.002 seconds. Okay, so that will be entered while giving the pulses. So one minute, I will open the previous model. Okay, ಸೊ ಎರಡು ಬ್ರಿಡ್ಜಸ್ ಇದೆ, S1, S2, S3, S4. ಸೊ ದೆನ್ S5, S6, S7, S8 ಇದೇ ಆರ್ಡ್ರಲ್ಲಿ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಆರ್ಡರ್ ಮಸ್ಟ್, ನೀವು ಯಾವುದೇ ಕಾರಣಕ್ಕೂ ಆರ್ಡರ್ ಚೇಂಜ್ ಆಯಿತು ಅಂದರೆ ಸ್ವಿಚಿಂಗ್ ಆ್ಯಂಗಲ್ಸು ಮತ್ತು ಟೈಮ್ ಡೊಮೇನ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಸೊ S1, S2 ಆ್ಯಂಡ್ S6 ಶುಡ್ ಬಿ ಆನ್ ಅಂತ ಹೇಳ್ತೀವಿ. ವೈ? ಸೊ ಫಸ್ಟ್ ಯು ನೀಡ್ 1 ವೋಲ್ಟ್. ಹೌದಾ, ಇಲ್ಲಿಂದ ಇಲ್ಲಿ ತನಕ 1 ವೋಲ್ಟ್ ಬರಬೇಕು ಅಂದರೆ ಸರ್ಕ್ಯೂಟ್ ಪಾತ್ ಯಾವ ಥರ ಇರುತ್ತೆ? ಸಿ, S1 ಈಸ್ ಆನ್. S1 ಆನ್ ಅಂತಂದರೆ ಕರೆಂಟ್ ಫ್ಲೋ ಇಲ್ಲಿಂದ ಇಲ್ಲಿಗೆ ಸ್ಟಾರ್ಟ್ ಆಗುತ್ತಾ?
Yes, sir. Okay, again S2 is on. S1 on iddaga Yes. this is the physical port. So let us consider you are having a one load. Okay, wait a minute, I will connect one simple load here. ಓಕೆ, ಈ ಲೋಡ್ ಥ್ರೂ ಕರೆಂಟ್ ಫ್ಲೋ ಆಗುತ್ತೆ ಈಗ. Yes. ಓಕೆ, ಕರೆಂಟ್ ಫ್ಲೋ ಇದೇ ರೀತಿ ಅನ್ಕೋಬೋದಾ? ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಹಿಯರ್ ಇಟ್ ವಿಲ್ ಕಮ್ಸ್ ಹಿಯರ್ and S6 is on. If S6 is on, it acts like a short circuit. Okay, Yes. closed circuit, right? Yes, sir. So here you have a parallel diode. So in this case I am considering an ideal switch, while in case of a MOSFET or a thyristor you have a parallel diode across it. Okay, parallel diode upward direction irutte, andre it will allows the current flow in unidirection. ಹೌದಾ? ಸೊ ಇಲ್ಲಿಂದ ಕರೆಂಟ್ ಈ ಥರ ಫ್ಲೋ ಆಗುತ್ತೆ, then again it will continue in this loop here, and as S2 is also closed, the current will flow in this direction. ಓಕೆ, ಅವಾಗ ನಮಗೆ ಇಲ್ಲಿ ಯಾವುದೇ ರೀತಿ ವೋಲ್ಟೇಜ್ ಎಫೆಕ್ಟ್ ಆಗಲ್ಲ, ನಮಗೆ ಅಪಿಯರ್ ಆಗೋದೆಷ್ಟು ಓನ್ಲಿ 1 ವೋಲ್ಟ್. ಏನಕ್ಕೆ ಈ ಸ್ವಿಚಸ್ನ ನೀವು ಕನ್ಸಿಡರ್ ಮಾಡಬೇಕು? ಬಿಕಾಸ್ ಯು ಆರ್ ಮೆಜರಿಂಗ್ ವೋಲ್ಟೇಜ್ ಇನ್ ಬಿಟ್ವೀನ್ ದ ಟೂ ಬ್ರಿಡ್ಜಸ್, ರೈಟ್? Yes, sir. So the positive end and if the negative end of this first module is connected to positive end of this, better I will delete all these connections so for your easy of understanding. Can you see here? Yes, sir. The negative end is connected to positive end of this, right? Yes, sir. Similarly, so you will get a positive voltage. So in this case S1, S2, S6 is on, means you will get a positive voltage. So here you need to mention the time delay. See? S1, double click on Yes, this. sir. So S1, what is the period, overall period? So pulse Zero. width will be 0.02. Okay. So what is the Okay. width? 30%. What is the phase delay? 0.02. 0.02. Okay. So this will be remain same for S2 also. So you can Yes, see sir. here the same signal is connected here, and the same is connected to S6 also. You can see the blue indication. If we click on this signal, okay, you can see Yes, that. sir. So similarly, if you want it's higher level means the current should flow in this direction. Okay, already you got the positive voltage, the current is flowing in this direction, but if you want to work for this voltage, then you need to turn on this. So then current will flow in this direction and closing the, so then here is 1 volt and here is one more voltage, that is the second level of voltage is appearing. So this is the second level of voltage, so that will be on for 10%. 10%. So you can see here S5, which will be
having the same period, the pulse width is 10 and the phase delay is 0.004. 0.04. You can see in this. Okay, after 0.004 it will be on for 10%, 10%. remaining will be in off condition. Okay, so if you consider for the negative, so negative means it will start from 3 itself, because so in positive the current flow in this direction, but in case of negative in opposite direction. So here you need to turn on this switch S3, current will flow from here. Okay, S3 is on, current will flow from here, here, here. So then once this reaches here, you need to consider this voltage. So S8 should be on. S8 is on. So due to this parallel diode, current will flow in opposite direction and closing. Here S4 should be on, S3, S4. Then current will flow in this path. This completing one cycle. So the same will be appear through this S4, S8, S7. S7. Okay. Yes. So S4, S7, S8 means you will get a negative voltage of this one. This is also same voltage, right? Yes, sir. This is also having the same voltage, 100 volt. This is also having 100 volt. Volts. You will get the first 100 volt here. So if you turn on this one more switch here, then you will get the minus 2V voltage across the output. Okay. So one more shortcut method is, instead of naming these tables, especially these switches, in terms of series value S1, S2, S3, S4, after this you will get S5, S6. Okay, but better if you rename it A1, A2, A3, A4. Next bridge will be B1, B2, B3, B4. Next, like that, if you want higher levels of voltages, so you will start the switching name with a alphabetical manner, such that you can get easy of understanding. Okay, so I made a one shortcut method. So this is for 511. Similarly, so we will continue with the same order. Again I will consider this overall circuit. I will copy it. Now so instead of closing here, it will end up here, and this just disconnect all the pulses. From this point, the negative end will be goes to the positive output. So to tap, select this point, hold the control key and drag. In between ನೀವು ಕನೆಕ್ಟ್ ಮಾಡಕ್ಕೆ ಬರಲ್ಲ, ಎಲ್ಲೂ ಪಾಯಿಂಟ್ ಇಲ್ಲ ಅಂತಂದ್ರೆ ಕನೆಕ್ಟ್ ಮಾಡಕ್ಕೆ ಬರಲ್ಲ. ಅವಾಗ ಕಂಟ್ರೋಲ್ ಕೀ ಪ್ರೆಸ್ ಮಾಡಿಕೊಂಡು ಡ್ರ್ಯಾಗ್ ಮಾಡಿದ್ರೆ ಬರುತ್ತೆ. ಓಕೆ,
So we can add number of levels, okay, from this method. So this is the negative end, and from here you will one more. So this is 7 level of inverter, right? Yes. In this 7 level, so if you need level of voltage is 7 means, so number of bridges is equal to m minus 1 by 2. M minus 1 divided by 2. So 7 minus 1 is 6. 6 divided by 2 is equal to 3. 3. Okay, here one bridge, second bridge, third bridge. So based on this, you can assign the value. So here is a table that is for 7 level of inverter. Okay. So if you consider this particular table, 5 level and 7 level. Some similarities are there. Okay, I will show you that. So if is 7 level of inverter means totally how many number of samples you want? Total number of samples? 14, sir. 40. Okay, 40 number of samples you will get. Okay, so out of that you are having 7 voltage levels. Yes. Right? So first make the angle, okay, 360 divided by 40 and 0.02 divided by 40. Okay, you will get the time values and also angle, triggering angles. So in the positive half cycle, so you need to turn on for how much period? So here is a shortcut. Okay, if it is 7 level means, so the number of pulses will be 5. 5. Okay, so if it is 5 level means it will be 3. If it is 9 level means the pulses will be 7. 7. Okay, so number of levels minus 2 is equal to, you get the first voltage level. This is the first voltage level, that is 1 voltage. So S1 is on, S2 is on, same, right? Yes, sir. S6 is on, Yes. also same. Then one more switch, because you need to turn on another bridge. So S6 plus 4 is equal to how much? S6, 6 plus 4, 10. 10. So if we consider this bridges, 2, 6, next value will be 10. Okay, so if you want a basic voltage level, then the current will flow from this direction here. Current will flow in this same path and continue. Okay, so if you want one more voltage level, so then you need to turn on this particular switch. Okay,
ಈಗ ಫಸ್ಟ್ ವೋಲ್ಟೇಜ್ ಲೆವೆಲ್ ಇದ್ದಾಗ ಏನು ಮಾಡ್ತೀರಾ, S1 S2 ಆನ್ ಮಾಡ್ತೀರಾ. ಅದಾದಮೇಲೆ ಕರೆಂಟ್ S6. ಕಂಟಿನ್ಯೂಟಿ ಆಗಬೇಕು ಅಂದರೆ S6 ಪ್ಲಸ್ S10. Yes, sir. ಓಕೆ, ಐದರ್ ಒನ್ ಮೋರ್ ಕೇಸ್ ಯಾವ ಥರ ಕನ್ಸಿಡರ್ ಮಾಡ್ಬೋದು ಅಂದರೆ, A1 A2 A3 A4 B1 B2 B3 B4 C1 C2 C3 C4 ಅಂತ ಮಾಡಿದ. Yes, sir. So then A1 A2 will be on, B2 will be on, C2 will be on. Yes. Is it easy? Yes, sir. Right. So I will name A1 A2 B2 C2. So now so this is for first level. Okay, so if you want second level, so ಸೆಕೆಂಡ್ ಲೆವೆಲ್ ಬರಬೇಕು ಅಂತಂದರೆ ಇಲ್ಲಿರೋ ವೋಲ್ಟೇಜು ಕಂಡಕ್ಟ್ ಆಗಬೇಕು. ದ ಕರೆಂಟ್ ಪಾತ್ ರಿಮೇನ್ಸ್ ದ ಸೇಮ್, ಹೌದಾ? ಇದೇ ರೀತಿ ಫ್ಲೋ ಆಗ್ತಿತ್ತು. ಬಟ್ ಇವಾಗ ಏನು ಮಾಡಬೇಕು, ಈ ಸ್ವಿಚ್ ಆನ್ ಮಾಡಿದರೆ ನಿಮ್ಮ ಕರೆಂಟ್ ಪಾತ್ ಯಾವ ಥರ ಆಗುತ್ತೆ, ಇಲ್ಲಿಂದ ಕಂಡಕ್ಟ್ ಆಗಿ ಲೂಪ್ನ ಕ್ಲೋಸ್ ಮಾಡುತ್ತೆ, ಹೌದಾ? ನೋಡಿ, ಕರೆಂಟ್ ಫಸ್ಟ್ ಬಿಗಿನಿಂಗಲ್ಲಿ 1 ವೋಲ್ಟ್ ಇದ್ದಾಗ ಈ ವೋಲ್ಟೇಜ್ ಸೋರ್ಸ್ನ ಕನ್ಸಿಡರ್ ಮಾಡುತ್ತೆ. ಕರೆಂಟ್ ಇಲ್ಲಿಂದ ಫ್ಲೋ ಆಗುತ್ತೆ, ಎಸ್ ಇಲ್ಲಿ B2ನ ಆನ್ ಮಾಡಿರ್ತೀರ, ಇಲ್ಲಿಂದ ಫ್ಲೋ ಆಗುತ್ತೆ, ಇಲ್ಲಿ ಪ್ಯಾರಲಲ್ ಡಯೋಡ್ ಇರುತ್ತೆ, ಫ್ಲೋ ಆಗುತ್ತೆ, ಇಲ್ಲಿ ಕಂಪ್ಲೀಟಾಗಿ ಲೂಪ್ ಕ್ಲೋಸ್ ಆಗುತ್ತೆ. ಬಟ್ ಈ ವೋಲ್ಟೇಜ್ ಒಂದು ನಮ್ಗೆ ಅಪಿಯರ್ ಆಗಿರಲಿಲ್ಲ. ಈ ವೋಲ್ಟೇಜ್ ಅಪಿಯರ್ ಆಗಬೇಕು ಅಂತಂದರೆ ಯು ನೀಡ್ ಟು ಟರ್ನ್ ಆನ್ ದಿಸ್. ಓಕೆ, ಸೊ ಸೇಮ್ ಕರೆಂಟ್ ಫ್ಲೋ ಆಗ್ತಾ ಇರುವಾಗ ಒಂದು ಪರ್ಟಿಕ್ಯುಲರ್ ಟೈಮ್ ಡ್ಯೂರೇಷನಲ್ಲಿ, ಯಾವ ಟೈಮ್ ಡ್ಯೂರೇಷನಲ್ಲಿ, ಇಲ್ಲಿದೆ ಟೈಮ್ ಡ್ಯೂರೇಷನ್. ಓಕೆ, 0.0028 ಸೆಕೆಂಡ್ ಆದಮೇಲೆ ಟರ್ನ್ ಆನ್ ಆಗಬೇಕು. ಆವಾಗ ಈ ಸ್ವಿಚ್ ಏನಿದೆ B1 ಆರ್ switch 5 S5 should be turned on. So then in this continuous loop it will add this voltage. Okay, already 1 volt is there. Along with you will get one more level of voltage for a short time duration. Okay. Yes, sir. So similarly, if you want a third level, you need to turn on this one more switch. That is switch S9. Yes. Okay, S9 or C1. C1. So A1, B1, C1 that will be on. So A2 for the continuous loop ಗೆ ನಾವು A2 ನ ಆನ್ ಮಾಡಿದ್ವಿ. Okay. Yes, sir. So then the final value ಬರಬೇಕು ಅಂದಾಗ ಈ ಸ್ವಿಚಸ್ ಆನ್ ಮಾಡಬೇಕು. ಈ ಫಸ್ಟ್ ವ್ಯಾಲ್ಯೂಸ್ ನಾವು ಏನು ಕನ್ಸಿಡರ್ ಮಾಡ್ತೀವಲ್ಲ, ಓಕೆ, Yes, sir. ಇಲ್ಲಿ ಆಗಿರ್ಬೋದು ಅಥವಾ ಇದರಲ್ಲಿ, ಸೊ ಪಲ್ಸ್ ವಿಲ್ ಬಿ ಆನ್ ಫಾರ್ ದಿಸ್ ಡ್ಯೂರೇಷನ್ ಓನ್ಲಿ. ಓಕೆ, ನಾವು ಏನಕ್ಕೆ ಇಲ್ಲಿ ಸ್ಪೆಸಿಫೈ ಮಾಡ್ತಿರೋದು ಏನಂತಂದರೆ, ನಿಮ್ಮ ಸ್ವಿಚ್ ಆನ್ ಕಂಡೀಷನಲ್ಲೇ ಇರುತ್ತೆ. ಎಲ್ಲ ಸ್ವಿಚಸ್ S1 S2 S6 S10 ಎಲ್ಲನೂ ಆನಲ್ಲೇ ಇರುತ್ತೆ. ಅದ್ರ ಜೊತೆಗೆ S5ನೂ ಆನ್ ಆಗುತ್ತೆ, S9ನೂ ಆನ್ ಆಗುತ್ತೆ. ಓಕೆ, Yes, sir. ಸಿಮಿಲರ್ಲಿ ನೆಗೆಟಿವ್ ವೋಲ್ಟೇಜ್ ಬರಬೇಕು ಅಂತಂದರೆ, ನೆಗೆಟಿವ್ ವೋಲ್ಟೇಜ್ ನಾವು ಬಾಟಮ್ ಸೈಡಿಂದ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ದಿಸ್ ಇಸ್ ದ ಫಸ್ಟ್ ನೆಗೆಟಿವ್ ವೋಲ್ಟೇಜ್, ಸೆಕೆಂಡ್ ನೆಗೆಟಿವ್ ವೋಲ್ಟೇಜ್ and this is the third negative voltage. So current will flow from this direction. You can see here, if we turn on this switch
see S11 current will flow in this direction, so it will be opposite to the load, right? Yes, sir. Okay. Then you need to turn on this switch, that S4, S4, S8, S11 and S12. S4 will be on. Then S8. So due to this parallel wire, so current will flow in this path. S8 is on. Here this is the S8. Due to this parallel diode here, continue. So you will get only one voltage level. Okay, this voltage level. So if you want to turn on the second voltage level, what is the next switch? Sir. So this is first negative voltage level. Yes, sir. So to turn on the next negative voltage level, this is your, see, for first it is C11, S11. For second negative voltage this is S7. For third it is S3, or else you can consider A3, B3, C3. For first voltage level you should turn on A3, A4, then A3, A4, wait a minute. Okay, A3, A4 is right. Sorry, for first level A4, B4 and C3 and C4. C4. C3, C4, right? Yes, sir. C3, C4 will be on, B4 will be on, and C4 will be, A4 will A4. also be on. So next you need to consider this second negative voltage. In this case, so S7 is equal to your B3. Yes, sir. So B3, so this is for minus 2V voltage. So if you want minus 3V voltage, you need to on this A3 switch. Okay, like that. So if you want 9 level of inverter, you need to add one more block. Okay, consider the Yes, sir. switching pattern as A1, A2, A3, A4. Okay, B1. B1, B2, B3, B4. So based on that you can just turn on the samples. I think this A1, A2, B1, B2 like this naming will be very easier for you to understand. I hope you got this idea. Yes, sir. Are you able to build a 9 level of inverter? Can you try this? Okay. No, sir. So first you try with the 7 level. Okay, Yes. individually add this pulse generators and assign the pulse width, phase delay, everything based on the table, and then you can turn get the resultant output. So one more is
ನೀವು ಯಾವ ಲೆವೆಲ್ ಆಫ್ ಔಟ್ಪುಟ್ ವೋಲ್ಟೇಜ್ನ ನೀವು ತೊಗೋಬೇಕು ಅಂತಿದ್ರೆ ಪೀಕ್ ವ್ಯಾಲ್ಯೂಸ್ ಏನೇನಿರುತ್ತೆ, ಸೊ ಇಂಡಿವಿಜುವಲ್ ಒನ್ ಸ್ವಿಚ್ನ ನೀವು ಆ್ಯಡ್ ಮಾಡ್ತೀವಿ. ಆಲ್ರೆಡಿ ಎಲ್ಲ ಸ್ವಿಚಸ್ಸಲ್ಲೂ ಆನ್ ಇರುತ್ತೆ. Yes, sir. ಓಕೆ, ಸೊ ನೀವು ಫೇಸ್ ಡಿಲೇ ನೀವು 0.0128 ಅಂತ ಕೊಟ್ಟಾಗ ಆ ಟೈಮಲ್ಲಿ ದಿಸ್ width of pulse will be turned on and that particular output voltage appears. ಸೊ ಇಲ್ಲೇನಿದೆ, ಈ ಸ್ವಿಚ್ ಆನ್ ಆಗಿತ್ತು ಅಂದರೆ ರೆಗ್ಯುಲರ್ ಆಗಿ ನಿಮ್ಮದು ಫಸ್ಟ್ ವೋಲ್ಟೇಜ್ ಲೆವೆಲ್ದಾಗ ಯಾವ ಥರ ಕರೆಂಟ್ ಫ್ಲೋ ಆಗ್ತಿರುತ್ತೋ ಅದೇ ಫ್ಲೋ ಆಗ್ತಿರುತ್ತೆ. ಬಟ್ ಏನಂತಂದರೆ ನೀವು ಯಾವ ಟೈಮಲ್ಲಿ ಸ್ವಿಚ್ ಆನ್ ಮಾಡ್ತೀರೋ ಈ ವೋಲ್ಟೇಜ್ನ ಕನ್ಸಿಡರ್ ಮಾಡಿಕೊಂಡು ಔಟ್ಪುಟ್ಟಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ಇಲ್ಲೇನು ಪರ್ಸೆಂಟೇಜ್ ಮೆನ್ಷನ್ ಮಾಡಿರ್ತಾರೆ, ಐ ಥಿಂಕ್ ಮಚ್ ಪರ್ಸೆಂಟೇಜ್, ಓಕೆ 21%. ಆಫ್ಟರ್ 21% it automatically turn off, right? But the Yes, sir. remaining voltage will flow. The first level of voltage will continuously flow in the same circuit. Okay. So like this, if you want to consider for a 9 level of inverter, so number of samples will become 7. So second voltage will become 5, third become 3, and the fourth one become 1. One. Okay, like that you can make a one more table. So for your project, it's especially around 9 level inverter is there, one more is 17 level inverter. Okay, so Yes. try to solve this. Okay, I will upload the model. So this is one of the PPT for easier understanding how the current will flow. For that, okay, you refer this PPT. So this is the so if you consider this H bridge, okay, so Yes. the from this H bridge you need to build this sinusoidal waveform. Okay, so to get this you need a switching table. So based on this switching table, this is a 3 level of inverter. So in this first case, the switch S1 and S2 will be on such that the current will flow in this direction. So you will get the resultant pulse output here. So in the second off cycle, that is switch S3 and S4 will be on, and you will get this negative output voltage. So for similarly, the same pattern will appear for the 5 level of inverter. The switch S1 and S2 remains closed continuously. Okay, so Yes. the current path from this due to this parallel diode. Okay, so this is a 2V. So for that you need to turn on this. So if you want another level, you need to turn on this particular voltage, the particular switches. ಸೊ ಡೈರೆಕ್ಷನ್ ಎಲ್ಲ ಮೆನ್ಷನ್ ಮಾಡಿದ್ದೀವಿ ಯಾವ ಥರ ಕರೆಂಟ್ ಫ್ಲೋ ಆಗುತ್ತೆ ಅಂತ, ಒಂದ್ಸಲ ಚೆಕ್ ಮಾಡಿ PPT. ಓಕೆ, Sir. ಸೊ ಇಲ್ಲಿ ಬೆಟರ್ ಇಲ್ಲಿ ಇದೇ ಟೇಬಲ್ ನಾನು ಬರೆದಿರ್ತೀನಿ. ಸೊ ರೀನೇಮ್ ಮಾಡ್ತೀನಿ. A1, A2, then B2, sir. B2, C2, then D2. So this is for Yes. 9 level. So S5 means D1, S9 means C1, S13 means D1. A, Similarly, A4, A4, B4, B4, C4, C4, D, D, 15, D3,
ಎಸ್ ಸಿ D3 ಎಸ್ ಸರ್ D3 D4 right ಎಸ್ ಸರ್ then this one C3 C3 this is B3 and this one A3 ಸರಿನಾ ಈ ಮೆಥಡಲ್ಲಿ ಫಾಲೋ ಅಪ್ ಮಾಡ್ತೀರಾ ಎಸ್ ಸರ್ ಟ್ರೈ ಮಾಡಿ ಇನ್ನೂ ಫರ್ದರ್ ಡೌಟ್ಸ್ ಇತ್ತಂದರೆ ಸೊ ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸರ್ ನಿಮ್ಮದು ನೆಕ್ಸ್ಟ್ ಪ್ರೆಸೆಂಟೇಷನ್ ಫೇಸ್ ಯಾವಾಗಿದೆ ನೀವು ಹೇಳಿಲ್ಲ ಸರ್ ಹೌದಾ ಸೊ ಏನೇ ನಿಮ್ಗೆ ಇಂಟಿಮೇಷನ್ ಇದ್ರೂ ನಮಗೆ ಪ್ರಿಯರ್ ಆಗಿ 1 ವೀಕ್ ಬಿಫೋರ್ ಹೇಳಿ ಸರಿನಾ ಆಯ್ತು ಓಕೆ